ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕೇಶ್ ಯಶ್. ಗೈಸ್, ಇವತ್ತು ಒಂದು ಪ್ರಾಡಕ್ಟ್ನ ನಾನು ಅನ್ಬಾಕ್ಸಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನನಗೆ ಸ್ವಾಡಲ್ ಅವ್ರ ಕಡೆಯಿಂದ ಒಂದು ಸೋಲಾರ್ ಬ್ರಿಕ್ಸ್ಗಳು ನನಗೆ ಬಂದಿದ್ದಾವೆ. ಈ ಒಂದು ಪ್ರಾಡಕ್ಟಿಂದ ನಿಮಗೆ ಏನು ಉಪಯೋಗ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ, ಎಲ್ಲವೂ ಕೂಡ ತಿಳಿಸ್ತೀನಿ. ಜೊತೆಗೆ ನೀವು ಇವಾಗ ನಾನು ಹಿಡ್ಕೊಂಡಿರೋದನ್ನು ನೀವು ಕೂಡ ಪರ್ಚೇಸ್ ಮಾಡ್ತು ಅಂತಂದರೆ ನಿಮಗೆ ನನ್ನ ಕಡೆಯಿಂದ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಸೊ ನನ್ನ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೊಳ್ತೀರಾ ಅಂತಂದರೆ ಡಿಸ್ಕೌಂಟು ಕೂಡ ಸಿಗುತ್ತೆ. ಎಲ್ಲವೂ ಕೂಡ ಹೇಳ್ತೀನಿ. ಸೊ ಮೊದಲನೇದಾಗಿ ವೀಡಿಯೋನ ಫುಲ್ಲು ನೋಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ಇವಾಗ ನನ್ನ ಹತ್ರ ಸ್ವಾಡಲ್ ಅವ್ರ ಕಡೆಯಿಂದ ಸೋಲಾರ್ ಬ್ರಿಕ್ಸ್ ಇದ್ದಾವೆ. ಸೊ ಇವಾಗ ನಾನು ಇದನ್ನು ಓಪನ್ ಮಾಡ್ಕೊಳ್ತೀನಿ. ಸೊ ಓಪನ್ ಮಾಡಿಕೊಂಡು ತೋರಿಸಿ ಇದರಿಂದ ಏನು ಪ್ರಯೋಜನ, ಎಲ್ಲೆಲ್ಲೆಲ್ಲ ಇದನ್ನು ನೀವು ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸೊ ಎಕ್ಸಾಕ್ಟ್ಲಿ ಇವಾಗ ನನ್ನ ಹತ್ರ 5 ಸೋಲಾರ್ ಬ್ರಿಕ್ಸ್ಗಳಿದ್ದಾವೆ. ಓಕೆ, ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ಸ್ವಾಡಲ್ ಅವ್ರ ಕಡೆಯಿಂದ ನನಗೆ ಸೋಲಾರ್ ಬ್ರಿಕ್ಸ್ ಇಲ್ಲಿ ಬಂದಿದ್ದಾವೆ. ಸೊ ಈಗ ಇಲ್ಲಿ ಅಟ್ ಪ್ರೆಸೆಂಟ್ 4 ಇದ್ದಾವೆ, ಆಯಿತಾ. 1 2 3 4 ಇದ್ದಾವೆ. ಸೊ ಇನ್ನೊಂದು ಅಲ್ಲಿದೆ. ಸೊ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಕೂಡ. ಸೊ ಇವಾಗ ನಾನು ಒಂದನ್ನು ನಾನು ಎತ್ಕೊಳ್ತೀನಿ. ಓಕೆ, ಸೊ ಈ ಸೋಲಾರ್ ಬ್ರಿಕ್ಸನ್ನ ಎತ್ಕೊಂಡು ಇವಾಗ ನಾನು ನಿಮಗೆ ಇದರಿಂದ ಏನು ಪ್ರಯೋಜನ ಸೊ ಅನ್ನೋದೆಲ್ಲವೂ ಕೂಡ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ. ನೋಡಿ ಗೈಸ್, ಇವಾಗ ನನ್ನ ಕೈಲಿ ಸೋಲಾರ್ ಬ್ರಿಕ್ಸ್ ಇದೆ ಸ್ವಾಡಲ್ ಅವ್ರ ಕಡೆಯಿಂದ. ಸೊ ಇದನ್ನು ನಾನು ಓಪನ್ ಮಾಡ್ತೀನಿ. ಸೊ ಮೊದಲನೇದಾಗಿ ನೀವು ನೋಡಿ ಹೇಗಿದೆ ಏನು ಅಂತಂದ್ಬಿಟ್ಟು. ಸೊ ಈ ಒಂದು ಸೋಲಾರ್ ಬ್ರಿಕ್ಸಿಂದ ನಿಮಗೆ ಏನು ಪ್ರಯೋಜನ ಅನ್ನೋದನ್ನ ನಾನು ಫಸ್ಟ್ ಹೇಳ್ಬಿಡ್ತೀನಿ. ನೋಡಿ ಗೈಸ್, ಈ ಒಂದು ಸೋಲಾರ್ ಬ್ರಿಕ್ಸಿಂದ ನಿಮ್ಮೊಂದು ಪಾತ್ ವೇಸ್ನ ನೀವು ಓಕೆ ಸುಂದರವಾಗಿ ಕಾಣೋ ಥರ ನೀವು ಮಾಡ್ಬೋದು. ಓಕೆ, ನಿಮ್ಮ ಹತ್ರ ಮನೇಲಿ ಮುಂದೆಗಡೆ ಕಾರಿಡಾರ್ ಇರುತ್ತಲ್ಲ, ಜಾಗ ಇರುತ್ತಲ್ಲ, ಸೊ ಆ ಒಂದು ಪ್ಲೇಸಲ್ಲಿ ನೀವು ಇದನ್ನು ಇನ್ಸ್ಟಾಲ್ ಮಾಡ್ತು ಅಂತಂದರೆ, ಸೊ ಈಗ ಆಲ್ರೆಡಿ ಲೈಟ್ ಆನೇ ಆಗಿಬಿಡ್ತು, ಇಲ್ಲಿ ನೋಡಿ ಚಾರ್ಜ್ ಆಗ್ತಾ ಇದೆ. ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡ್ತು ಅಂತಂದರೆ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಲೈಟ್ ಅಪ್ ಆಗುತ್ತೆ. ಓಕೆ, ಈಗ ಒಂದು ಫೋಟೋ ನಾನು ನಿಮಗೆ ತೋರಿಸ್ತೀನಿ. ಈ ಥರ ನಿಮಗೆ ತೋರಿಸುತ್ತೆ, ನೀವು ಕಾಣುತ್ತೆ ನಿಮಗೆ ನೈಟ್ ಟೈಮ್, ಆಯಿತಾ. ಸೊ ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಹತ್ರ ಏನಾದರೂ ಪಾರ್ಕಿಂಗ್ ಲಾಟ್ಸ್ ಇತ್ತು ಅಂತಂದರೆ, ಪಾರ್ಕಿಂಗ್ ಅಂತಲೇ ನಿಮ್ಮ ಮನೇಲಿ ಜಾಗನ ಮಡಿಕೊಂಡಿತ್ತು ಅಂತಂದರೆ ಅಲ್ಲೂ ಕೂಡ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಮನೇಲಿ ಗಾರ್ಡನ್ಗಳೇನಾದರೂ ಇತ್ತು ಅಂತಂದರೆ, ಓಕೆ, ಸೊ ಗಿಡ ಏನಾದರೂ ಹಾಕೊಂಡಿತ್ತು ಅಂತಂದರೆ ಆ ಪ್ಲೇಸಲ್ಲೂ ಕೂಡ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಬೋದು. ಜೊತೆಗೆ ಹೋಟೆಲ್ ಆ್ಯಂಡ್ ರೆಸಾರ್ಟ್ಸ್ ಏನಾದರೂ ಇತ್ತು ಅಂತಂದರೆ ಅಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಗೈಸ್. ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು. ಈ ಥರ ನಿಮ್ಮ ಒಟ್ಟಿನಲ್ಲಿ ನಿಮ್ಮ ಹತ್ರ ಜಾಗ ಇದೆ ನಿಮ್ಮ ಮನೇಲಿ, ಅದು ನಿಮಗೆ ಕಾರಿಡಾರ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಇದನ್ನು. ನೋಡಿ ಗೈಸ್, ಇದರ ಮೊದಲನೇ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ, ಸೊ ಇದು ಆಟೋಮೆಟಿಕಲಿ ಆನು ಆಫು ಆಗುತ್ತೆ, ಆಯಿತಾ. ಈಗ ನೀವು ಸ್ವಿಚ್ ಇಲ್ಲೆಲ್ಲೋ ಸ್ವಿಚ್ ಇರುತ್ತೆ, ಆನ್ ಮಾಡಬೇಕು ಆಫ್ ಮಾಡಬೇಕು ಅನ್ನೋವಂಥ ಚಿಂತೆ ಇಲ್ಲ. ಈಗ ನೈಟ್ ಟೈಮ್ ಆದಾಗ ಇಲ್ಲೆಲ್ಲೋ ಬಂದು ಆನ್ ಮಾಡಬೇಕು ಆ ಥರ ಏನೂ ಇಲ್ಲ. ಸ್ವಿಚ್ ಇದೆಯಾ ನೋಡಿ, ಏನಾದರೂ ಇದೆಯಾ? ನಥಿಂಗ್ ಅಲ್ವಾ. ಸೊ ಏನು ಇಲ್ಲಿ ಯಾವುದೇ ಥರ ಸ್ವಿಚ್ ಇಲ್ಲ. ಸೊ ಇದು ಆಟೋಮೆಟಿಕಲಿ ಆ ಒಂದು ವೆದರ್ ತಕ್ಕಂಗೆ ಇದು ಆನ್ ಆಗುತ್ತೆ, ಆಫ್ ಆಗುತ್ತೆ. ಎಕ್ಸಾಂಪಲ್, ಇವಾಗ ಮಾರ್ನಿಂಗ್ ಟೈಮಲ್ಲಿ ಇದು ಚಾರ್ಜ್ ಆಗುತ್ತೆ. ಓಕೆ, ಸೊ ನೀವೇನು ಚಾರ್ಜ್ ಮಾಡೋದಕ್ಕೆ ಸ್ವಿಚ್ ಏನು ಆನ್ ಮಾಡಬೇಕು ಆ ಥರ ಏನಿಲ್ಲ. ಸೊ ಆಟೋಮೆಟಿಕಲಿ ಚಾರ್ಜ್ ಆಗುತ್ತೆ. ಸಂಜೆ ಆಗ್ತಿದ್ದಂಗೆ, ನೈಟ್ ಆಗ್ತಿದ್ದಂಗೆ ಇದು ಆಟೋಮೆಟಿಕಲಿ ಲೈಟ್ ಆನ್ ಆಗುತ್ತೆ. ಓಕೆ, ಬೆನಿಫಿಟ್ ನೋಡಿ ಗೈಸ್. ಓಕೆ, ನೀವು ಇದು ಮಾನಿಟರು ಮಾಡೋ ಅವಶ್ಯಕತೆ ಇಲ್ಲ. ಆನ್ ಆಗಿದೆಯಾ, ಆಫ್ ಆಗಿದೆಯಾ, ಆನ್ ಮಾಡಬೇಕಾ, ಆಫ್ ಮಾಡಬೇಕಾ, ಈ ಥರ ಏನೂ ಚಿಂತೆ ಇಲ್ಲ. ಸೊ ಅದೇ ಆಟೋಮೆಟಿಕಲಿ ಗ್ಲೋ ಆಗುತ್ತೆ, ಆಟೋಮೆಟಿಕಲಿ ಆಫ್ ಆಗುತ್ತೆ. ಸೊ ಇದೊಂದು ದೊಡ್ಡ ಬೆನಿಫಿಟ್ಟು ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಇದು ವಾಟರ್ ಆ್ಯಂಡ್ ಡಸ್ಟ್ ಪ್ರೊಟೆಕ್ಷನ್ ಇದೆ. ಇದರಲ್ಲಿ IP68ನ ಅಳವಡಿಸಿದ್ದಾರೆ. ನೀವು ಇದಕ್ಕೆ ಎಷ್ಟೇ ನೀರನ್ನು ತಗೊಂಡೋಗಿ ಒಂದು ಬಕೆಟ್ ಗಟ್ಟಲೆ ನೀರಲ್ಲಿ ಮುಳುಗಿಸಿ ಇದನ್ನ, ಆಯಿತಾ, ಏನೂ ಕೂಡ ಆಗಲ್ಲ, ಆಯಿತಾ, ನಥಿಂಗ್, ಏನೂ ಆಗಲ್ಲ. ಆ್ಯಂಡ್ ಅದ್ರ ಜೊತೆಗೆ ಈಗ ಮಳೆಗಾಲ, ಮಳೆ ಬಂದ್ಬಿಡ್ತು, ಈಗ ನಿಮ್ಮ ಹತ್ರ ಪಾರ್ಕಿಂಗ್ ಸ್ಲಾಟಲ್ಲಿ ಇದನ್ನು ಪ್ಲೇಸ್ ಮಾಡಿಬಿಟ್ಟಿದ್ದೀರಾ, ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀರಾ. ಸೊ ಆವಾಗ ಮಳೆ ಬಂದಾಗ ಇದಕ್ಕೆ ನೀರು ಬಿದ್ದರೆ ಏನಾಗುತ್ತೆ, ಏನಾದರೂ ಕೆಟ್ಟೋಗುತ್ತಾ, ಲೈಟು ನಿಂತೋಗುತ್ತಾ, ತಗೊಂಡು ವೇಸ್ಟ್ ಆಗುತ್ತಾ ಅಂತಂದರೆ ಇಲ್ಲ, ಆ ಥರ ಏನೂ ಆಗಲ್ಲ. ಯಾಕೆಂತಂದರೆ ಇದರಲ್ಲಿ IP68 ಅಳವಡಿಸಿರೋದ್ರಿಂದ ಇದಕ್ಕೆ ನೀರು ಎಷ್ಟೇ ಬಿದ್ದರೂ ಕೂಡ ಸೊ ಇದಕ್ಕೆ ಯಾವುದೇ ಥರ ಡ್ಯಾಮೇಜ್ ಅಥವಾ ಇನ್ನೊಂದು ಮತ್ತೊಂದು ಏನೂ ಕೂಡ ಆಗಲ್ಲ. ಬ್ಯಾಟ್ರಿಗೂ ಕೂಡ ಏನೂ ಕೂಡ ಆಗೋದಿಲ್ಲ. ಓಕೆ, ಇದೊಂದು ಬೆನಿಫಿಟ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದರ ಡೈಮೆನ್ಷನ್ ಬಂದು, ಸೊ ಇದು 100x100x47 mm. ನೋಡಿ, ಇವಾಗ ನೀವು ನೋಡ್ತಾ ಇರುವಂಥ ಡೈಮೆನ್ಷನ್ ಬಂದು 100x100x47 mm ಡೈಮೆನ್ಷನ್ ಇರುವಂಥದ್ದು. ಸೊ ಇನ್ನೂ ನಿಮಗೆ ಹಲವಾರು ಥರ ಡೈಮೆನ್ಷನಲ್ಲಿ ನಿಮಗಿದು ಸಿಗುತ್ತೆ. ಓಕೆ, ಜೊತೆಗೆ ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಬ್ಯಾಟ್ರಿ ಇರುತ್ತೆ. ಸೊ ಈ ಒಂದು ಸೋಲಾರ್ ಬ್ರಿಕ್ಸೇ ನೋಡ್ತಾ ಇದ್ದೀರಾ, ಇದರಲ್ಲಿ ಇನ್ಬಿಲ್ಟ್ ಬ್ಯಾಟ್ರಿ ಬಂದು 2200 mAh ಬ್ಯಾಟ್ರಿ ಇರುತ್ತೆ ಗೈಸ್. ಓಕೆ, ಲಿಟ್ರಲಿ ದೊಡ್ಡ ಅಮೌಂಟ್ ಆಗಿರುವಂಥ ಒಂದು ಬ್ಯಾಟ್ರಿ. ಓಕೆ, ಒಂದು ಒಳ್ಳೆ ಬ್ಯಾಟ್ರಿ ಸ್ಟೋರೇಜ್ ಇದೆ ಇದರಲ್ಲಿ. ಸೊ ಇನ್ಬಿಲ್ಟ್ ಆಗಿರುತ್ತೆ, ನೀವು ನೋಡ್ಬೋದು. ಅದ್ರ ಒಳಗಡೆ ಪ್ಲೇಸ್ ಮಾಡಿರ್ತಾರೆ, ನಿಮಗೆ ಅದು ಬ್ಯಾಟ್ರಿ ಎಲ್ಲ ಏನು ಕಾಣೋದಿಲ್ಲ. ಸೊ ಜಸ್ಟ್ ಮುಂದೆಗಡೆ ಲೈಟ್ಸ್ ಮಾತ್ರ ಕಾಣಿಸ್ತಾ ಇರುತ್ತೆ. ಜೊತೆಗೆ ಇದರಲ್ಲಿ ಲುಮಿನೋಸ್ ಫ್ಲಕ್ಸ್ ಇರುತ್ತೆ. ಓಕೆ, ಇದಿಷ್ಟು ಬೆನಿಫಿಟ್ಸ್ಗಳು ನಿಮ್ಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಜೊತೆಗೆ ಇದರಲ್ಲಿ ಪವರ್ ರೇಟಿಂಗ್ ಬಂದು 0.5 ವ್ಯಾಟ್. ಜೊತೆಗೆ ಪವರ್ ರೇಟಿಂಗ್ ಬಂದು 0.5 ವ್ಯಾಟ್ ಇರೋದನ್ನ 1 ವ್ಯಾಟ್ ತನಕನೂ ಕೂಡ ಇನ್ಕ್ರೀಸ್ ಮಾಡ್ತಾರೆ. ನಿಮ್ಗೆ ಅವಾಗ ಇನ್ನೂ ಒಂದು ಒಳ್ಳೆ ಬ್ರೈಟ್ನೆಸ್ ಕೂಡ ಸಿಗುತ್ತೆ. ಜೊತೆಗೆ ಇನ್ನೂ ಕೂಡ ಕಸ್ಟಮೈಸೇಷನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಗಾಯ್.
ಓಕೆ. ಆ್ಯಂಡ್ ಅದ್ರ ಜೊತೆಗೆ ಇದರ ಲೈಫ್ ಸ್ಪ್ಯಾನ್ ಬಂತು ಅಂತಂದರೆ 50,000ಕ್ಕಿಂತ ಗ್ರೇಟರ್ ದ್ಯಾನ್ 50,000 ಅವರ್ಸ್ ಲೈಫ್ ಸ್ಪ್ಯಾನ್ ಇದೆ ಗೈಸ್. ಲಿಟ್ರಲಿ ಸೂಪರ್. ನಾನು ಫ್ಯಾಂಟಾಸ್ಟಿಕ್, ನನಗೆ ತುಂಬ ಇಷ್ಟ ಆಯಿತು ನೋಡಿ. ಲೈಫ್ ಸ್ಪ್ಯಾನು 50,000ಕ್ಕಿಂತ ಹೆಚ್ಚು ಇದೆ ಅಂತಂದರೆ ಅದಕ್ಕಿಂತ ಇನ್ನೊಂದು ಮತ್ತೊಂದು ಏನು ಬೇಕು ಹೇಳಿ. ಆ್ಯಂಡ್ ಅದ್ರ ಜೊತೆಗೆ ಇದರ ಟೆಂಪ್ರೇಚರ್, ವರ್ಕಿಂಗ್ ಟೆಂಪ್ರೇಚರ್ ಆಯಿತಾ, ಲೈಕ್ -10 ಡಿಗ್ರಿ ಸೆಂಟಿಗ್ರೇಡ್ ಟು 45 + 45 ಡಿಗ್ರಿ ಸೆಂಟಿಗ್ರೇಡ್ ತನಕ ಇದು ವರ್ಕಿಂಗ್ ಟೆಂಪ್ರೇಚರ್ ಆಗಿರುತ್ತೆ. ಸೊ ಆ್ಯಂಡ್ ಅದ್ರ ಜೊತೆಗೆ ಇದರ ಫುಲ್ಲಿ ಚಾರ್ಜ್ ಮಾಡಬೇಕು ಅಂತಂದರೆ, ಚಾರ್ಜ್ ಆಗಬೇಕು ಅಂತಂದರೆ ಎಷ್ಟು ಅವರ್ಸ್ ಬೇಕು? ಫುಲ್ಲಿ ಚಾರ್ಜ್ ಅಂತಂದರೆ ಹೇಗೆ, ನೀವೇನೋ ಸ್ವಿಚ್ ತಗೊಂಡು ಹೋಗಿ ಪ್ಲಗ್ ಮಾಡಬೇಕು ಆ ಥರ ಇಲ್ಲ. ಸೊ ಸನ್ಲೈಟ್ ಬರ್ತಾ ಇರುತ್ತೆ, ಅದು ಚಾರ್ಜ್ ಆಗುತ್ತೆ ಆಟೋಮೆಟಿಕಲಿ. ಸೊ ಸನ್ಲೈಟ್ ಎಷ್ಟೋ ತನಕ ಇರುತ್ತೆ ಅಲ್ವಾ? ಸೊ ಬರ್ತಾ ಇರುತ್ತೆ, ಬೆಳಗ್ಗೆ ಎಲ್ಲ ನಿಮ್ಗೆ ಸನ್ಲೈಟ್ ಇರುತ್ತೆ. ಸೊ ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅರೌಂಡ್ 6 to 9 ಅವರ್ಸ್ ತಗೊಳುತ್ತೆ ಫುಲ್ಲಿ ಚಾರ್ಜ್ ಆಗೋದಕ್ಕೆ ಈ ಒಂದು ಸೋಲಾರ್ ಬ್ರಿಕ್ಸ್. ಗಾಯ್ಸ್, ಇನ್ನು ಇದರ ಕಲರ್ ವಿಷಯಕ್ಕೆ ಬಂತು ಅಂತಂದರೆ, ಸೊ ಯಾವ ಒಂದು ಕಲರಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ. ಒಂದು ರೆಡ್ ಕಲರ್ ನಿಮಗೆ ಸಿಗುತ್ತೆ. ಓಕೆ, ನಿಮಗೆ ರೆಡ್ ಕಲರ್ ಇಷ್ಟ ಅಂತಂದರೆ ರೆಡ್ ಕಲರ್ನ ನೀವು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಗ್ರೀನ್ ಕಲರು ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ ಗ್ರೀನ್ ಕಲರ್ ಬೇಕು ಅಂತಂದರೆ ಗ್ರೀನ್ ಕಲರು ಕೂಡ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಬ್ಲೂ ಕಲರು ಕೂಡ ನಿಮಗೆ ಸಿಗುತ್ತೆ. ಸೊ ಇದರ ಜೊತೆಗೆ ನಿಮಗೆ 3000K ಮತ್ತು 6000K ಕೂಡ ನಿಮಗೆ ವೇರಿಯಂಟು ಕೂಡ ನಿಮಗೆ ಸಿಗುತ್ತೆ. ಅದರಲ್ಲಿ ಯೆಲ್ಲೋ ಮತ್ತು ಬ್ಲ್ಯಾಕ್ ಕಲರು ಕೂಡ ನಿಮಗೆ ಅಳವಡಿಸಿರ್ತಾರೆ. ಸೊ ಈ ಥರ ನಿಮಗೆ ಹಲವಾರು ಕಲರಲ್ಲಿ ನೀವು ತೊಗೋಬೋದು. ಜೊತೆಗೆ ಇದನ್ನು ನೀವು ಡಿಸೈನ್ ಮಾಡಿಸ್ಕೋಬೋದು ಆಯಿತಾ. ನೀವು ಕಸ್ಟಮೈಸೇಷನ್ ಮಾಡ್ಕೋಬೋದು, ಲೋಗೋ ಕಸ್ಟಮೈಸೇಷನ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್, ಇದರೊಳಗಡೆ ಒಂಥರ ಹಿಂಗೆ ಲೈನ್ಸ್ ಇದೆ ಆಯಿತಾ, ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಲೈನ್ಸು. ಓಕೆ, ಈ ಥರ ಲೈನ್ಸ್ ಇದೆ. ಸೊ ಇದರಲ್ಲೂ ಕೂಡ ಲೈನ್ಸ್ ಇದೆ. ಬಟ್ ಇದರಲ್ಲಿ ನೋಡಿ ಒಳಗಡೆ ಸೊ ಒಂದು ಲೋಗೋ ಇದೆ ಆಯಿತಾ. ನೀವು ಬೇಕು ಅಂತಂದರೆ ಈ ಥರ ಲೋಗೋನ ನೀವು ಕಸ್ಟಮೈಸೇಷನ್ ಮಾಡ್ಕೋಬೋದು ಗೈಸ್. ಅದೊಂದು ದೊಡ್ಡ ಬೆನಿಫಿಟ್ ಇದರಲ್ಲಿ. ಓಕೆ, ಈಗ ನನಗೆ ಲಕ್ಕಿ ಲಿಕೇಶ್ ಅಂತ ಬೇಕು ಅಂತಂದರೆ ಇಲ್ಲಿ ಲಕ್ಕಿ ಲಿಕೇಶ್ ಅಂತ ನಾನು ಹಾಕ್ಸ್ಕೋಬೋದು, ಕಸ್ಟಮೈಸೇಷನ್ ಮಾಡಿಸ್ಕೊಂಡು ಸೊ ನಾನು ಪರ್ಚೇಸ್ ಮಾಡ್ಕೋಬೋದು. ಸೊ ನಿಮ್ಗೆ ಇಷ್ಟವಾಗಿರುವಂಥ ಒಂದು ಲೋಗೋ ಕಸ್ಟಮೈಸೇಷನ್ ಇದರಲ್ಲಿ ನೀವು ಮಾಡಿಸ್ಕೋಬೋದು. ಅದೊಂದು ದೊಡ್ಡ ಬೆನಿಫಿಟ್ ನಿಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಕೆಲವೊಂದಷ್ಟು ಪ್ರಾಡಕ್ಟ್ಸಲ್ಲಿ ಕೇವಲ ಅವ್ರು ಹೆಂಗೆ ಮಾಡಿರ್ತಾರೆ ಹಂಗೆ ಇರುತ್ತೆ. ಬಟ್ ಇದರಲ್ಲಿ ಹಂಗಲ್ಲ, ಕಸ್ಟಮೈಸೇಷನ್ ಮಾಡ್ಕೋಬೋದು. ವಿತ್ ಕಲರ್ಸ್ ಸಿಗ್ತಾ ಇದೆ. ಓಕೆ, ಹಲವಾರು ಕಲರ್ಸ್ಗಳು ವೇರಿಯಂಟ್ಸ್ಗಳು ಸಿಗ್ತಾ ಇದೆ. ಜೊತೆಗೆ ಕಸ್ಟಮೈಸೇಷನ್ ನೀವು ಮಾಡ್ಕೋಬೋದು, ಲೋಗೋಸ್ಗಳನ್ನ ಆ್ಯಡ್ ಮಾಡಿಸ್ಕೋಬೋದು. ಓಕೆ, ಇದೊಂದಷ್ಟು ಬೆನಿಫಿಟ್ಸ್ಗಳು ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಜೊತೆಗೆ ಈಗ ಏನಾದರೂ ಕ್ಲೈಮೇಟ್ ಏನಾದರೂ ಹಾಳಾಯಿತು, ತುಂಬ ಒಂದು ಹಾರ್ಶ್ ಕ್ಲೈಮೇಟ್ಸ್ ಏನಾದರೂ ಇದೆ ಅಂತಂದರೆ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಒಂದು ಲೊಕೇಶನಲ್ಲಿ, ಸೊ ಅಂಥ ಟೈಮಲ್ಲೂ ಕೂಡ ಇದು ಯಾವುದೇ ಥರ ಪ್ರಾಬ್ಲಮ್ನ ಕೊಡೋದಿಲ್ಲ. ಸೊ ನಿಮಗೆ ಏನು ವರ್ಕ್ ಆಗ್ತಾ ಇರುತ್ತೆ ಅದೇ ಥರ ವರ್ಕ್ ಆಗುತ್ತೆ. ಸೊ ಗ್ಲೋ ಆಗೇ ಆಗುತ್ತೆ. ಓಕೆ, ಯಾವುದೇ ಸಿಚುವೇಷನಲ್ಲಿ ಎಂಥ ಒಂದು ಕ್ಲೈಮೇಟೇ ಇರಲಿ ಇದು ನಿಮಗೆ 100% ವರ್ಕ್ ಆಗುತ್ತೆ ಗಾಯ್ಸ್. ಜೊತೆಗೆ ಈ ಒಂದು ಸೋಲಾರ್ ಬ್ರಿಕ್ಸ್ ಬಂದು ಮೇಡ್ ಆಫ್ ಪಾಲಿಕಾರ್ಬನೇಟ್ ಅಂತಂದರೆ ಇದು ನಿಮಗೆ 2000 kg ಒಂದು ವೆಯ್ಟನ್ನು ಇದು ತಡೆಯುತ್ತೆ ಆಯಿತಾ. ಸೊ ಅಷ್ಟು ವೆಯ್ಟನ್ನು ತಡೆಯುತ್ತೆ. ಈಗ ಎಕ್ಸಾಂಪಲ್, ನೀವು ಇದ್ರ ಮೇಲೆ ಒಂದು ಕಾರನ್ನು ಹತ್ಸಿದ್ರೂ ಕೂಡ ಏನೂ ಆಗೋದಿಲ್ಲ ಆಯಿತಾ. ಇವಾಗ ನನ್ನ ಹತ್ರ ಒಂದು ಡಿಯೋ ಬೈಕ್ ಇದೆ, ಆ ಬೈಕನ್ನು ಹತ್ತಿಸಿ ನಾನು ನಿಮಗೆ ತೋರಿಸ್ತೀನಿ. ಯಾವುದೇ ಥರ ಇದಕ್ಕೆ ಡ್ಯಾಮೇಜ್ ಆಗೋದಿಲ್ಲ. ಸೊ ಬೇಕಾದ್ರೆ ನೋಡಿ, ನಾನು ಬೈಕನ್ನು ಹತ್ತಿಸ್ತಾ ಇದ್ದೀನಿ. ಸೊ ಯಾವುದೇ ಥರ ಇದಕ್ಕೆ ಡ್ಯಾಮೇಜ್ ಆಗಿರೋದು ನನಗೆ ಕಾಣ್ತಾ ಇಲ್ಲ. ಯಾಕೆಂತಂದರೆ ಇದು 2000 kg ತಡೆಯುತ್ತೆ. ಸೊ ನೀವು ಒಂದು ಟ್ರಕ್ಕನ್ನೇ ನೀವು ಇದ್ರ ಮೇಲೆ ಹತ್ತಿಸ್ಬೋದು, ಏನೂ ಆಗಲ್ಲ ಈ ಸೋಲಾರ್ ಬ್ರಿಕ್ಸ್ಗೆ ಆಯಿತಾ. ಅದೊಂದು ಭಯ ಇರುತ್ತೆ ತುಂಬ ಜನಕ್ಕೆ. ಗಾರ್ಡನ್ಸಲ್ಲಿ ಪಾರ್ಕಿಂಗ್ ಸ್ಲಾಟಲ್ಲಿ ನೀವೇನಾದರೂ ಇದನ್ನು ಹಾಕಿದಾಗ ಏನಾದರೂ ಕಾರ್ಗೆ ಹತ್ತಾಗ ಏನಾದರೂ ಡ್ಯಾಮೇಜ್ ಆಗೋದ್ರೆ ತಗೊಂಡು ಏನು ಪ್ರಯೋಜನ ಅಂತ. ಸೊ ಇದಕ್ಕೆ ಏನೂ ಆಗೋದಿಲ್ಲ. ಸೊ ನೀವು ಆರಾಮಾಗಿ ಇದ್ರ ಮೇಲೆ ಹತ್ತಿಸ್ಕೊಂಡು ಹೋಗ್ಬೋದು ಗಾಯ್ಸ್. ಇನ್ನು ಇದರ ಸೋಲಾರ್ ಬ್ರಿಕ್ಸ್ ವ್ಯಾರಂಟಿ ಬಗ್ಗೆ ನಾನು ಮಾತಾಡೋದಾದರೆ, ನಿಮಗೆ ಇದರ ಒಂದು ವ್ಯಾರಂಟಿ ಬಂದು ನಿಮಗೆ 2 years ಇರುತ್ತೆ. ಓಕೆ, 2 ವರ್ಷ ನಿಮ್ಗೆ ಇದರ ವ್ಯಾರಂಟಿನ ಅವರು ಕೊಟ್ಟಿರ್ತಾರೆ. 2 ವರ್ಷ ಏನೇ ಆದ್ರೂ ಕೂಡ ನೀವು ರಿಪ್ಲೇಸ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು, ಏನಾದರೂ ವರ್ಕ್ ಆಗ್ತಾಯಿಲ್ಲ, ಬ್ಯಾಟ್ರಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದಾಗ ನೀವು ಇದನ್ನು ರಿಪ್ಲೇಸ್ಮೆಂಟ್ ಮಾಡ್ಕೋಬೋದು. ಓಕೆ, ಟೈಮ್ ಕೊಟ್ಟಿರ್ತಾರೆ. ಸೊ ಇವಾಗ ಇದನ್ನು ಪರ್ಚೇಸ್ ಮಾಡೋದಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಬೇಕು, ಕಸ್ಟಮೈಸೇಷನ್ ಬೇಕು ಅಂತ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು. ನಾನು ಬ್ರ್ಯಾಂಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಆಯಿತಾ. ಸೊ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಏನಾದರೂ ಬೆನಿಫಿಟ್ಸ್ನ ಕೊಡಿ, ಇದನ್ನು ಅವ್ರು ಪರ್ಚೇಸ್ ಮಾಡ್ತಾರೆ ನನ್ನ ಮುಖಾಂತರ ಅಂತಂದರೆ ಅದಕ್ಕೋಸ್ಕರ. ಸೊ ನೀವು ಏನಾದರೂ ಬೆನಿಫಿಟ್ಸ್ ಕೊಟ್ಟರೆ ಸೊ ಚೆನ್ನಾಗಿರುತ್ತೆ ಅಂತ ಕೇಳಿದೆ. ಸೊ ಅವ್ರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಒಂದು ಬೆನಿಫಿಟ್ನ ಕೊಟ್ಟಿದ್ದಾರೆ. ಏನು ಅಂತಂದರೆ, ನನ್ನ ಸಬ್ಸ್ಕ್ರೈಬರ್ಸ್ಗಳೇನಾದರೂ ನೀವು ಪರ್ಚೇಸ್ ಮಾಡ್ತು ಅಂತಂದರೆ ನಿಮಗೆ 35% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಈ ಒಂದು ಪ್ರಾಡಕ್ಟ್ನ ನೀವು ನನ್ನ ಮುಖಾಂತರ ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಮೈ ಸಬ್ಸ್ಕ್ರೈಬರ್ಸ್ ಓನ್ಲಿ ಆಯಿತಾ, ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಮಾತ್ರ. ಸೊ ನೀವು ಪರ್ಚೇಸ್ ಮಾಡಿಕೊಂಡ್ರೆ 35% ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ ನಿಮಗೆ 2 years ರಿಪ್ಲೇಸ್ಮೆಂಟ್ ವ್ಯಾರಂಟಿ ಸಿಗುತ್ತೆ ಆ್ಯಂಡ್ 3 years ರಿಪ್ಲೇಸ್ಮೆಂಟ್ ಎಕ್ಸ್ಟೆಂಡೆಡ್ ವ್ಯಾರಂಟಿ. ಓಕೆ, 3 ವರ್ಷ ಎಕ್ಸ್ಟ್ರಾ ನಿಮಗೆ ರಿಪ್ಲೇಸ್ಮೆಂಟ್ ವ್ಯಾರಂಟಿ ಸಿಗ್ತಾ ಇದೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಮಾತ್ರ. ಓಕೆ, ಸೊ ಇದರ ಒಂದು ಪ್ರೈಸ್ ಬಂದು ನಿಮಗೆ 1699 ರೂಪಾಯಿ ಬೀಳುತ್ತೆ. ಸೊ ಎಲ್ಲ ಡಿಸ್ಕೌಂಟ್ ಎಲ್ಲ ಸೇರಿ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಇಷ್ಟು ಬೀಳುತ್ತೆ. ನೀವೇನಾದರೂ ಹಂಗೆ ಕ್ಯಾಶುವಲ್ ಆಗಿ ಹೋಗಿ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇದಕ್ಕಿಂತ ನಿಮಗೆ ಜಾಸ್ತಿ ಬೀಳುತ್ತೆ. ಬಟ್ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ 35% ಡಿಸ್ಕೌಂಟ್ ಇರೋದ್ರಿಂದ ಇಷ್ಟು ಕಮ್ಮಿ ಬೆಲೆಗೆ ನಿಮಗೆ ಸಿಗ್ತಾ ಇದೆ. ನೀವು ಸೋಲಾರ್ ಬ್ರಿಕ್ಸನ್ನು ನೀವು ತಗೋಬೋದು ಗೈಸ್. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಗಾಯ್ಸ್. ಈ ಒಂದು ಸೋಲಾರ್ ಬ್ರಿಕ್ಸನ್ನು ನಾವು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ. ಸೊ ಈ ಒಂದು ಸೋಲಾರ್ ಬ್ರಿಕ್ಸನ್ನು ಇನ್ಸ್ಟಾಲ್ ಮಾಡೋದು ತುಂಬ ಸಿಂಪಲ್. ನೀವೇನು ಮಾಡಬೇಕಾಗಿಲ್ಲ, ನೀವು ಫಸ್ಟು ಮಾರ್ಕ್ ಮಾಡ್ಕೋಬೇಕು ಆಯಿತಾ. ಇದರ ಸೈಜ್ ಎಷ್ಟಿದೆ ಅಷ್ಟನ್ನು ನೀವು ಸ್ಟೆಪ್ 1 ನೀವು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಎಲ್ಲೇ ಹಾಕಬೇಕು ಅಂತ ಇದ್ದೀರಾ, ಗಾರ್ಡನ್ ಆಗಿದ್ರೆ ಗಾರ್ಡನ್ನು ಅದನ್ನು ನೀವು ಹೋಲ್ ಮಾಡ್ಕೋಬೇಕು ಆಯಿತಾ.
ಮಾರ್ಕ್ ಮಾಡ್ಕೊಂಡು ಅದನ್ನು ನೀವು ನೀಟಾಗಿ ಜಾಗ ಮಾಡ್ಕೊಂಡು ಹೋಲ್ ಮಾಡ್ಕೊಂಡಾಗ ಅಲ್ಲಿ ನಿಮಗೊಂದು ಪ್ಲೇಸ್ ಓಪನ್ ಆಗುತ್ತೆ ಅಲ್ವಾ. ಸೊ ಆ ಒಂದು ಪ್ಲೇಸಲ್ಲಿ ನೀವು ಇದನ್ನು ಜಸ್ಟು ಪ್ಲೇಸ್ ಮಾಡಬೇಕು ಹಿಂಗೆ, ಆಯಿತಾ. ಸೊ ಆ ಜಾಗ ಏನು ಓಪನ್ ಮಾಡಿರ್ತೀರ ಆ ಒಂದು ಪ್ಲೇಸಲ್ಲಿ ಇದನ್ನು ಪ್ಲೇಸ್ ಮಾಡಿ ನೀವೇನು ಮಾಡಬೇಕು, ಯೂಸಿಂಗ್ ಎ ಟೇಪ್, ಆಯಿತಾ. ಸೊ ನೀವು ಅದನ್ನು ಏನು ಮಾಡಬೇಕು, ಕವರ್ ಮಾಡಬೇಕು, ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ನ್ಯೂಟ್ರಲ್ ಸಿಲಿಕಾನ್ ಒಂದು ಇದು ಸಿಗುತ್ತೆ, ಗ್ಲೂ ಸಿಗುತ್ತೆ, ಅದನ್ನು ನೀವು ಹಾಕ್ಬಿಟ್ಟು ನೀವು ಫಿಲ್ ಮಾಡಬೇಕು ಸೈಡಲ್ಲೆಲ್ಲ. ಓಕೆ, ಗ್ಯಾಪ್ಸ್ ಇರುತ್ತೆ ಅದನ್ನು ಫಿಲ್ ಮಾಡಿ ಜಸ್ಟ್ ಒಂದು 30 ಮಿನಿಟ್ಸ್ ನೀವು ಅದನ್ನು ಬಿಡಬೇಕು ಗೈಸ್. ಓಕೆ, ಒಂದು 30 ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ನೋಡ್ಬೋದು. ಸೊ ಅದು ಕಂಪ್ಲೀಟ್ಲಿ ಫಿಟ್ ಆ್ಯಂಡ್ ಫೈನ್ ಆಗಿರುತ್ತೆ. ಸೊ ನೀವು ಆವಾಗ ಸೊ ಇದಕ್ಕೆ ಏನೂ ಪ್ರಾಬ್ಲಮ್ಸ್ ಆಗಲ್ಲ. ಸೊ ನಿಮ್ಮೊಂದು ಗಾರ್ಡನ್ ಅಥವಾ ನಿಮ್ಮೊಂದು ರೆಸಾರ್ಟ್ ಅಥವಾ ನಿಮ್ಮೊಂದು ಹೋಟೆಲಲ್ಲಿ ಇದು ಕಂಪ್ಲೀಟ್ಲಿ ಪ್ಲೇಸ್ಡ್ ಆಗಿರುತ್ತೆ, ಯಾವುದೇ ಥರ ತೊಂದರೆ ಆಗೋದಿಲ್ಲ. ಓಕೆ ಗೈಸ್, ಇನ್ನು ಈ ಸೋಲಾರ್ ಬ್ರಿಕ್ಸ್ ರಿಲೇಟೆಡ್ ಆಗಿ ಕೆಲವೊಂದಷ್ಟು ಕ್ವಶನ್ಸ್ಗಳು ನಿಮಗೆ ಇರುತ್ತೆ. ಆ ಒಂದು ಕ್ವಶನ್ಸ್ಗಳಿಗೆ ಉತ್ತರನ ಕೊಡೋ ಮುಖಾಂತರ ನಾನು ನಿಮಗೆ ಕ್ಲಾರಿಟಿನ ಕೊಟ್ಬಿಡ್ತೀನಿ. ಮೊದಲನೇ ಕ್ವಶನ್, ಡೂ ದಿಸ್ ಸೋಲಾರ್ ಬ್ರಿಕ್ಸ್ ಪ್ರೊಡ್ಯೂಸ್ ಪವರ್ ವೆನ್ ದ ಸನ್ ಈಸ್ ನಾಟ್ ಶೈನಿಂಗ್? ಅಂದರೆ ಈ ಒಂದು ಸೋಲಾರ್ ಬ್ರಿಕ್ಸು ಪವರ್ನೇನಾದರೂ ಪ್ರೊಡ್ಯೂಸ್ ಮಾಡುತ್ತಾ ಒಂದು ಸನ್ ಏನಾದರೂ ಶೈನ್ ಆಗದೇ ಇದ್ದಾಗ? ಓಕೆ, ಇನ್ ಕೇಸ್ ನಿಮಗೆ ಕ್ಲೈಮೇಟ್ ತುಂಬ ಕೆಟ್ಟದಾಗಿತ್ತು ಅಂತ ಅಂದ್ಕೊಳ್ಳಿ, ಸನ್ಲೈಟು ಜಾಸ್ತಿ ನಿಮಗೆ ಬಿದ್ದಿರಲ್ಲ, ಸೊ ಆವಾಗ ಇದು ನಿಮಗೆ ಗ್ಲೋ ಆಗುತ್ತಾ ಅಂತಂದರೆ ಖಂಡಿತವಾಗ್ಲೂ ಎಸ್, ಆಯಿತಾ. ಸೊ ಈ ಒಂದು ಸೋಲಾರ್ ಬ್ರಿಕ್ಸ್ ಏನಾದರೂ ಫುಲ್ಲಿ ಚಾರ್ಜ್ ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ಇದು ಗ್ಲೋ ಆಗುತ್ತೆ. ಅರೌಂಡ್ ನಿಮಗೆ ಅಪ್ ಟು 12 to 20 ಅವರ್ಸ್ ನಿಮಗೆ ಇದು ಗ್ಲೋ ಆಗುತ್ತೆ. ಓಕೆ, ಒಂದು ಸಲ ನೀವು ಫುಲ್ ಚಾರ್ಜ್ ಆಗಿತ್ತು ಅಂತಂದರೆ ಸನ್ಲೈಟಿಂದ, ಸೊ 12 to 20 ಅವರ್ಸ್ ಇದು ಚಾರ್ಜ್ ಆಗುತ್ತೆ. ಆಮೇಲೆ ಇಫ್ ಲೈಟ್ ಈಸ್ ಬಿಲೋ 200 lux solar bricks will turn on automatically, and when over 200 lux it turn off and charge automatically. ಅಂದರೆ ನಿಮ್ಮ ಒಂದು ಲೈಟ್ ಏನಾದರೂ ಸೊ 200 ಲಕ್ಸ್ ಸೋಲಾರ್ ಬ್ರಿಕ್ಸ್ ಇತ್ತು ಅಂತಂದರೆ ಸೊ ಅದು ಆಟೋಮೆಟಿಕಲಿ ಟರ್ನ್ ಆನ್ ಆಗುತ್ತೆ, ಆಯಿತಾ. ಸೊ 200ಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಇದು ಆಟೋಮೆಟಿಕಲಿ ಟರ್ನ್ ಆಫ್ ಆಗುತ್ತೆ, ಆಯಿತಾ. ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಸನ್ಲೈಟ್ ಜಾಸ್ತಿ ಬೀಳ್ತಿದ್ದಂಗೆ ಸೊ ಇದು ಏನು ಆನ್ ಆಗಲ್ಲ, ಜಸ್ಟ್ ಚಾರ್ಜ್ ಆಗ್ತಾ ಇರುತ್ತೆ. ಸನ್ಲೈಟ್ ಸ್ವಲ್ಪ ಕಮ್ಮಿ ಆಗ್ತಿದ್ದಂಗೆ ಇದು ಗ್ಲೋ ಆಗೋಕ್ಕೆ ಶುರು ಆಗುತ್ತೆ, ಅದಕ್ಕೆ ಸೆನ್ಸ್ ಆಗಿಬಿಡುತ್ತೆ, ಆಯಿತಾ. ಸೊ ಇವಾಗ ಇದರ ಲೈಟ್ ಅವಶ್ಯಕತೆ ಇದೆ ಆನ್ ಆಗಬೇಕು ಅಂತ, ಸೊ ಹಾಗಾಗಿ ಅದೇ ಆಟೋಮೆಟಿಕಲಿ ಆನ್ ಆಗುತ್ತೆ. ಜೊತೆಗೆ ಸೋಲಾರ್ ಬ್ರಿಕ್ ಲೈಟ್ ಕ್ಯಾನ್ ಆಲ್ಸೋ ಚಾರ್ಜ್ ಡ್ಯೂರಿಂಗ್ ಓವರ್ಕ್ಯಾಸ್ಟ್ ಡೇ ಬಿಕಾಸ್ ಆಫ್ ದ ಅಲ್ಟ್ರಾ ವೈಲೆಟ್ ರೇಸ್, ಬಟ್ ಇಟ್ ನೀಡ್ಸ್ 16 ಅವರ್ಸ್ ಟು ಬಿ ಫುಲ್ಲಿ ಚಾರ್ಜಡ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಸೊ ಓವರ್ಕ್ಯಾಸ್ಟ್ ಡೇಯಲ್ಲೂ ಕೂಡ ಇದು ನಿಮಗೆ ಚಾರ್ಜ್ ಆಗುತ್ತೆ ಬಿಕಾಸ್ ಆಫ್ ಅಲ್ಟ್ರಾ ವೈಲೆಟ್ ರೇಸ್ ಇರೋದರಿಂದ ಇದು ಖಂಡಿತವಾಗ್ಲೂ ನಿಮಗೆ ಚಾರ್ಜ್ ಆಗುತ್ತೆ. ಇದರ ಒಂದು 16 ಅವರ್, ಆಯಿತಾ, ಮಿನಿಮಮ್ ಇದು ಫುಲ್ಲಿ ಚಾರ್ಜ್ ಆಗೋದಕ್ಕೆ 16 ಅವರ್ಸ್ ಎಕ್ಸ್ಪೆಕ್ಟ್ ಮಾಡೋದು ಅವಾಗ, ಆಯಿತಾ, ಆ ಟೈಮಲ್ಲಿ. ಓಕೆ, ಸೊ ಆ್ಯಂಡ್ ಅದ್ರ ಜೊತೆಗೆ ಎರಡನೇ ಕ್ವಶನ್ ಬಂದು, ಹೌ ಮೆನಿ ಅವರ್ಸ್ ಆಫ್ ಸನ್ಲೈಟ್ ಡಸ್ ಇಟ್ ನೀಡ್ ಟು ಬಿ ಫುಲ್ಲಿ ಚಾರ್ಜ್ಡ್? ಇದು ಫುಲ್ಲಿ ಚಾರ್ಜ್ ಆಗೋದಕ್ಕೆ ನಿಮಗೆ ಎಷ್ಟು ಅವರ್ಸ್ ಸನ್ಲೈಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಮಿನಿಮಮ್ 6 ರಿಂದ 9 ಅವರ್. ಓಕೆ, 6 ಗಂಟೆಯಿಂದ 9 ಗಂಟೆ ಸೊ ನಿಮಗೆ ಇದು ಫುಲ್ಲಿ ಚಾರ್ಜ್ ಆಗುತ್ತೆ. ಓಕೆ, ಇನ್ನು ಮೂರನೇ ಕ್ವಶನ್ ಬಂದು, ಹೌ ಮೆನಿ ಅವರ್ಸ್ ಇಟ್ ವಿಲ್ ಇಲ್ಯುಮಿನೇಟ್ ಫ್ರಮ್ ಒನ್ ಚಾರ್ಜ್? ಓಕೆ, ಅಂದರೆ ಒಂದು ಸಲ ಇದು ಫುಲ್ಲಿ ಚಾರ್ಜ್ ಆಯಿತು ಅಂತಂದರೆ ಎಷ್ಟು ಅವರ್ಸ್ ನಮಗಿದು ಲೈಟು ಗ್ಲೋ ಆಗುತ್ತೆ ಅನ್ನೋದನ್ನು ಕೇಳ್ತಿದ್ದಾರೆ. ಇದಕ್ಕೆ ಉತ್ತರ ಇಟ್ ವಿಲ್ ಇಲ್ಯುಮಿನೇಟ್ ಅಪ್ ಟು 12 to 20 ಅವರ್ಸ್. ಓಕೆ, ಅರೌಂಡ್ ಒಂದು 12 ಗಂಟೆಯಿಂದ 20 ಅವರ್ ನಿಮಗಿದು ಗ್ಲೋ ಆಗುತ್ತೆ ಒಂದು ಸಲ ನೀವು ಫುಲ್ಲು ಚಾರ್ಜ್ ಆಗಿತ್ತು ಅಂತಂದರೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಬಂದು, ವಿಲ್ ಇಟ್ ವರ್ಕ್ ಈವನ್ ಇಫ್ ಇಟ್ ಈಸ್ ಸಬ್ಮರ್ಜ್ಡ್ ಇನ್ ವಾಟರ್ ಫಾರ್ ಮೋರ್ ದೆನ್ 10 ಅವರ್ಸ್? ಓಕೆ, ಅಂತಂದರೆ ಒಂದು ನೀರೊಳಗಡೆ ಇದನ್ನು ನೀವು ಒಂದು ಅರೌಂಡ್ ಒಂದು 10 ಅವರ್ಸ್ ತನಕ ನೀವು ನೀರೊಳಗಡೆ ಇದನ್ನು ಮುಳುಗಿಸ್ಬಿಟ್ರೆ ಸೊ ಇದು ವರ್ಕ್ ಆಗುತ್ತಾ, ಗ್ಲೋ ಆಗುತ್ತಾ ಅಂತ ಕೇಳ್ತಿದ್ರೆ ಅಫ್ಕೋರ್ಸ್ ಆನ್ಸರ್ ಬಂದು ಎಸ್. ಓಕೆ, ಸೊ ಅದರಲ್ಲಿ IP68 ಇರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಗ್ಲೋ ಆಗೇ ಆಗುತ್ತೆ, ವಾಟರ್ ಬಗ್ಗೆ ಚಿಂತೆನೇ ಬೇಡ, ಆಯಿತಾ. ಸೊ ವರ್ಕ್ ಆಗುತ್ತೆ, ಅದೇ ಆನ್ಸರ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಬಂದು, ವಾಟ್ ಈಸ್ ದ ವ್ಯಾರಂಟಿ ಪೀರಿಯಡ್ ಫಾರ್ ದಿಸ್ ಪ್ರಾಡಕ್ಟ್? ಈ ಪ್ರಾಡಕ್ಟ್ಗೆ ವ್ಯಾರಂಟಿ ಎಷ್ಟು ವರ್ಷ? ನಾನು ಆವಾಗಲೇ ಹೇಳಿದೆ ಇದಕ್ಕೆ ವ್ಯಾರಂಟಿ ಬಂದು 2 ಇಯರ್ಸ್. ಓಕೆ, 2 ಇಯರ್ಸ್ ವ್ಯಾರಂಟಿ ಸಿಗುತ್ತೆ. ಡು ದಿಸ್ ಕಮ್ ಇನ್ ಡಿಫ್ರೆಂಟ್ ಸೈಜಸ್? ಓಕೆ, ಇದು ಡಿಫ್ರೆಂಟ್ ಸೈಜಸಲ್ಲಿ ನಿಮಗೆ ಸಿಗುತ್ತಾ? ಇವಾಗ ನೀವು ನೋಡ್ತಾ ಇರೋ ಡೈಮೆನ್ಷನ್ ನಾನು ಹೇಳಿದೆ 100 × 100 × 47 mm ಅಂತ. ಸೊ ಇದೊಂದೇ ಡೈಮೆನ್ಷನ್ ಅಂತಂದರೆ ಇಲ್ಲ. ಓಕೆ, ನಿಮಗೆ ಇನ್ನೂ ಹಲವಾರು ಡೈಮೆನ್ಷನಲ್ಲಿ ನಿಮಗೆ ಸಿಗುತ್ತೆ. ಇದಕ್ಕೆ ಆನ್ಸರ್ ಎಸ್, ಆಯಿತಾ. ಸೊ ಕ್ಯಾನ್ ಬಿ ಕಸ್ಟಮೈಸ್ಡ್ ಟು ದ ಸೈಜ್ 250 × 130 × 60 mm. ಈ ಸೈಜಲ್ಲೂ ಕೂಡ ನಿಮಗೆ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಸೈಜು, ಓಕೆ, 100 × 100 × 47 mm. ಇವಾಗ ನೀವು ನೋಡ್ತಾ ಇರೋದು ಸ್ಟ್ಯಾಂಡರ್ಡ್ ಸೈಜು. ನೀವು ಕಸ್ಟಮೈಸ್ಡ್ ಸೈಜ್ ಬೇಕು ಅಂತಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು 250 × 130 × 60 mm ಡೈಮೆನ್ಷನ್ದು. ಓಕೆ, ಸೊ ಇದಕ್ಕೂ ಉತ್ತರ ಸಿಕ್ಕಿದೆ. ಆಮೇಲೆ 7ನೇ ಕ್ವಶನ್, ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಇನ್ಸ್ಟಾಲ್ ಆ್ಯಂಡ್ ರಿಪ್ಲೇಸ್ ದೆಮ್? ಸೊ ಇದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಟ್ ಈಸ್ ಈಸಿ ಟು ಇನ್ಸ್ಟಾಲ್, ಆಯಿತಾ. ಸೊ ಆರಾಮಾಗಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇದಕ್ಕೆ ನಿಮಗೆ ಅರೌಂಡ್ ಒಂದು ಅರ್ಧ ಗಂಟೆ ಇದ್ದರೆ ಸಾಕು, ಹಾಫ್ ಆನ್ ಅವರ್ ಟೈಮ್ ಇದ್ದರೆ ಸಾಕು, ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಜಾಗ ಪ್ಲಾಟ್ ಮಾಡಿಕೊಂಡು ಅದಕ್ಕೆ ಇದಾಕಿ ಲೈಕ್ ಪ್ಲೇಸನ್ನು ಮಾಡಿಕೊಂಡು ಸೊ ಹೋಲ್ಡ್ ಮಾಡ್ಕೊಂಡು ಇದನ್ನು ಪ್ಲೇಸ್ ಮಾಡಿ ಗ್ಲೂ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತು ಅಂತಂದರೆ ಮುಗೀತು. ಸೊ ಇದು ಆರಾಮಾಗಿ ಪ್ಲೇಸ್ ಆಗುತ್ತೆ. ಓಕೆ ಗೈಸ್, ಇನ್ನು 8ನೇ ಕ್ವಶನ್ ಬಂದು, ಡು ದೇ ಕಮ್ ವಿತ್
ಇನ್ಬಿಲ್ಟ್ ಬ್ಯಾಟ್ರೀಸ್. ಇದು ಇನ್ಬಿಲ್ಟ್ ಬ್ಯಾಟ್ರಿಯಿಂದ ಬರುತ್ತಾ, ಇದರಲ್ಲಿ ಇನ್ಬಿಲ್ಟ್ ಬ್ಯಾಟ್ರಿ ಇರುತ್ತಾ ಅಂತ ಕೇಳ್ತಿದ್ರೆ, ಎಸ್, ದ ಇನ್ಬಿಲ್ಟ್ ಬ್ಯಾಟ್ರಿ ಸಿಸ್ಟಮ್ ಈಸ್ ದಟ್ ಆಫ್ ಲಿಥಿಯಂ 1. ಇದರಲ್ಲಿ ಲಿಥಿಯಂ 1 ಇನ್ಬಿಲ್ಟ್ ಬ್ಯಾಟ್ರಿ ಇದೆ. ಓಕೆ, ಸೊ ಇನ್ಬಿಲ್ಟ್ ಆಗಿ ಬಂದಿರುತ್ತೆ ನಿಮಗೆ. ಓಕೆ, ಸೊ ಆ್ಯಂಡ್ ಅದ್ರ ಜೊತೆಗೆ 9ನೇ ಕ್ವಶನ್, ಹೌ ಆಫ್ಟನ್ ಡು ವಿ ನೀಡ್ ಟು ರಿಪ್ಲೇಸ್ ದ ಬ್ಯಾಟ್ರೀಸ್. ಓಕೆ, ಸೊ ಅಂತಂದರೆ ಇದು ಎಷ್ಟು ವರ್ಷಕ್ಕೊಂದ್ಸಲ ನಾವು ಬ್ಯಾಟ್ರಿನ ರಿಪ್ಲೇಸ್ ಮಾಡಬೇಕು ಅನ್ನೋ ಒಂದು ಕ್ವಶನ್ ತುಂಬ ಜನಕ್ಕಿರುತ್ತೆ. ಅದಕ್ಕೆ ಉತ್ತರ, ನೀವು ಅರೌಂಡ್ ಒಂದು ಅವರೇಜ್, ಆಯಿತಾ, ಅವರೇಜ್ ಒಂದು 3 to 5 ಇಯರ್ಸ್ಗೆ ನೀವು ರಿಪ್ಲೇಸ್ ಮಾಡಿಕೊಂಡ್ರೆ ಬೆಟರ್ ಆಗಿರುತ್ತೆ. ಓಕೆ, ಸೊ ರಿಪ್ಲೇಸ್ ಮಾಡ್ಕೊಳ್ತು ಅಂತಂದರೆ ಇಟ್ ಪ್ರೊವೈಡ್ಸ್ ಯು ಎನರ್ಜಿ ಅರೌಂಡ್ 50,000 ಅವರ್ಸ್, 50,000 ಅವರ್ಸ್ ನಿಮಗೆ ಎನರ್ಜಿನ ಕೊಡುತ್ತೆ. ಹಾಗಾಗಿ ಅರೌಂಡ್ ಒಂದು 3 to 5 ಇಯರ್ಸ್ಗೊಂದ್ಸಲ ಬ್ಯಾಟ್ರಿನ ರಿಪ್ಲೇಸ್ ಮಾಡ್ಕೊಳ್ಳಿ. ಓಕೆ, ಇನ್ನು 10ನೇ ಕ್ವಶನ್, ಇಫ್ ಲೈಡ್ ಇನ್ ದ ಪಾರ್ಕ್ ಲಾಟ್ ಆರ್ ದಿಸ್ ಸ್ಟ್ರಾಂಗ್ ಎನಫ್ ಟು ಬಿ ರನ್ ಓವರ್ ಬೈ ಎ ಕಾರ್ ಆರ್ ಟ್ರಕ್ ಅಂತ ಕೇಳ್ತಿದ್ದಾರೆ. ಅಂತಂದರೆ ಇದ್ರ ಮೇಲೆ ಒಂದು ಪಾರ್ಕಿಂಗ್ ಸ್ಲಾಟಲ್ಲಿ ನಾವು ಒಂದು ಕಾರು ಅಥವಾ ಟ್ರಕ್ ಏನಾದರೂ ನಾವು ತಗೊಂಡು ಹೋಗ್ಬೋದು ಅಂತ ಕೇಳ್ತಿದ್ದಾರೆ. ನಾನು ಆವಾಗಲೇ ಹೇಳಿದೆ, ದ ಲೋಡ್ ಕೆಪಾಸಿಟಿ ಆಫ್ ದ ಸೋಲಾರ್ ಬ್ರಿಕ್ ಲೈಟ್ ಈಸ್ 2000 kg, ಆಯಿತಾ, 2000 kg ಇದು ತಡೆಯುತ್ತೆ. ಸೊ ಹಾಗಾಗಿ ನೀವು ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಾರಲ್ಲ, ನೀವು ಟ್ರಕ್ಕನ್ನೇ ತಗೊಂಡು ಹತ್ತಿಸ್ಕೊಂಡು ಹೋಗ್ಬೋದು, ಇದಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ. ಓಕೆ, ಇದಿಷ್ಟು ಕೆಲವೊಂದಿಷ್ಟು ನಿಮ್ಗೆ ಇದರಲ್ಲಿ ಡೌಟ್ಸ್ಗಳಿರುತ್ತೆ, ಅದನ್ನು ಇವಾಗ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೊ ನಿಮ್ಮ ಮನೇಲಿ ಪಾರ್ಕಿಂಗ್ ಸ್ಲಾಟ್ಸ್ ಇದೆ, ಪಾತ್ವೇ ಇದೆ, ಜಾಗ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತಂದಾಗ ನೀವು ಇದನ್ನು ಆರಾಮಾಗಿ ಪ್ಲೇಸ್ ಮಾಡಿಕೊಂಡು ಆರಾಮಾಗಿ ಬೆನಿಫಿಟ್ನ ನೀವು ತೊಗೋಬೋದು. ಯಾವುದೇ ಥರ ಎಲೆಕ್ಟ್ರಿಸಿಟಿ ಇಲ್ಲ, ದುಡ್ಡು ಕಟ್ಟೋಂಗಿಲ್ಲ, ಏನೂ ಇಲ್ಲ, ಆಮೇಲೆ ಕನೆಕ್ಷನ್ಸ್ ಇಲ್ಲ, ಫುಲ್ಲು ಫ್ರೀ, ಸನ್ಲೈಟ್ ಇದೆ. ಸೊ ಆಟೋಮೆಟಿಕಲಿ ಸೋಲಾರಿಂದ ಸೊ ಇದು ಚಾರ್ಜ್ ಆಗಿ ಸೊ ನಿಮಗೆ ಲೈಟನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಸೋಲಾರ್ ಬ್ರಿಕ್ಸ್ದು ಲಿಂಕ್ನ ಹಾಕಿದ್ದೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ಗೆ 35% ಡಿಸ್ಕೌಂಟ್ ಸಿಗ್ತಾ ಇದೆ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಆ್ಯಂಡ್ ಈ ಒಂದು ವಿಡಿಯೋಗೆ ಸ್ಪಾನ್ಸರ್ ಮಾಡಿದ್ದಕ್ಕೂ ಕೂಡ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.